ಮುಖಂಡರು ಏನಂದ್ರೆ ನಾವು ರಾಜ್ಯ ಮಟ್ಟದ ಒಂದು ಯುವಜನರು ಅವರು ಬಂದ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ನಮ್ಗೆ ಬೆಲೆ ಇರ್ತದೆ. ಇದು ಬೆಲೆ ಇರುವುದಿಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಜಿಲ್ಲಾ ಮಟ್ಟದ ನಾವು ಬರೋದಿಲ್ಲ ನಾವು ಪಕ್ಷದಲ್ಲಿ ಆಫೀಸೇ ಬೇರೆ ಅವ್ರದ್ದು ಆಫೀಸ್ ಬೇರೆ. ಯಾಕಂದ್ರೆ ನಾವು ಜಾಯಿಂಟ್ ಆದಾಗ ಜಾಯಿಂಟ್ ಹೌದು, ಆದ್ರೆ ಎರಡು ಪಕ್ಷದ ಬಾವುಟ ಇರಬೇಕು ಅಂತ. ಯಾಕಂದ್ರೆ ಅವರನ್ನ ಇವರು ಕರೀಲಿಲ್ಲ. ಇವರು ಜೆಡಿಎಸ್ ಅಲ್ಲಿ ಅಂತ ನಡೆಸ್ಕೋಬೋದು ಯಾರಿದ್ದಾರೆ ಹೇಗೆ ನೋಡುವ ನಮ್ಮ ಪಕ್ಷದಲ್ಲಿ. ಬೇಕು ಪಕ್ಷದಲ್ಲಿ ಸಹಜ. ಅದು ಯಾರು ಒಂದು ಅಭಿಮಾನಿಗಳು ಬಿಟ್ಟಿರಬಹುದು ಮಹಿಳೆಯರು. ಮೊನ್ನೆ ಅವ್ರದೇ ಮನೆಯಲ್ಲಿ ಅವರ ಅಭಿಮಾನಿಗಳನ್ನ ತರಿಸಿ ಅವರ ಅಭಿಪ್ರಾಯ ತಗೊಂಡು ಕುಮಾರಣ್ಣನಿಗೆ ಅಲ್ಲೇ ಫೋನ್ ಮಾಡಿ ನಾವು ಕುಂತು ತಗೊಂಡು ಇವತ್ತು ಬಿಜೆಪಿ ಅಂತ ಹೊಂದಾಣಿಕೆ ಮಾಡ್ಕೊಳ್ತೇವೆ. ಆದ್ರೆ ಎಲ್ಲ ಆಫೀಸ್ ನಾವು ಬೇರೆ ಮಾಡ್ಕೊಳ್ಬೇಕು. ನಮ್ಮ ಆಫೀಸೇ ಬೇರೆ ಅವ್ರದ್ದು ಆಫೀಸ್ ಬೇರೆ. ಯಾಕಂದ್ರೆ ನಾವು ಅವ್ರು ಜಾಯಿಂಟ್ ಆದಾಗ ಜಾಯಿಂಟ್ ಹೌದು, ಆದ್ರೆ ಎರಡು ಪಕ್ಷದ ಬಾವುಟ ಇರಬೇಕು ಅಂತ ನಾವು ಒಂದಾಗುವಂಥದ್ದು ನಾವು ಮಾಡಬಾರ್ದು. ಇದೊಂದು ಒಪ್ಪಿಗೆ ತಗೊಂಡಿದ್ದಾರೆ. ಅದನಂತರ ಮತ್ತೊಂದು ನೀವು ಹೇಳ್ಬೋದ ಅವರು ಇದು ಆಕ್ಚುಲ್ ಅಂದ್ರೆ ಅವರು ನಮ್ಮ ಜೆಡಿಎಸ್ ಪಕ್ಷದ ಕುಮಟಾ ಹೊನ್ನಾವರ ಕ್ಷೇತ್ರದ ಒಂದು ಇದಾದ್ರೆ ನಮ್ಮ ಪಕ್ಷದ ಓಟು 20,000. ಇವತ್ತು ಅವರು ಅವರ ಅಭಿಮಾನ ಇರ್ಬೋದು, ಅವ್ರ ವೈಯಕ್ತಿಕ ಓಟ್ ಇರ್ಬೋದು, 50,000 ಓಟಲ್ಲಿ ಇವತ್ತು ಪ್ರಬಲವಾಗಿ ಒಂದು ಕ್ಷೇತ್ರವನ್ನು ಇದು ಮಾಡಿದ್ದಾರೆ. ಯಾಕಂದ್ರೆ ಅವರನ್ನ ಇವರು ಕರೀಲಿಲ್ಲ ಇವತ್ತು. ಯಾಕಂದ್ರೆ ಇವತ್ತು ನಾನು ಈಗಲೇ ಫೋನ್ ಮಾಡಿದ್ದೆ, ನನಗೆ ಯಾರು ಅಧ್ಯಕ್ಷರು ಹೇಳಿಲ್ಲ, ಮುಖಂಡರು ಹೇಳಿಲ್ಲ ಹೇಳುವುದು ಇವತ್ತು ಅವ್ರು ಸಂದೇಶ ಹೇಳಿದ್ರು. ಅದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಕ್ಷದವರು? ಒಂದು ಮುಖಂಡರನ್ನು ಕರಿಬೇಕಲ್ಲ. ಇಲ್ಲಿ ಒಂದು ಯಾರಿದ್ದಾರೆ ಅಂತವರು ಜೆಡಿಎಸ್ ಅಲ್ಲಿ ಅಂತ ನಡೆಸ್ಕೋಬೋದು ಯಾರಿದ್ದಾರೆ ಹೇಳಿ ನೋಡುವ ನಮ್ಮ ಪಕ್ಷದಲ್ಲಿ. ಮೊನ್ನೆ ಎಲ್ಲ ಬರೋದು ನಮ್ಗೊಂದು ವಿಷಯ ಹೇಳಿಲ್ಲ. ಈ ರೀತಿ ಎಲ್ಲ ಮಾಡಿದ್ರೆ ಪಕ್ಷ ಹೇಗೂ ಇದಾಗುತ್ತೆ. ನೀವು ಕುಮಾರಸ್ವಾಮಿ ಮುಟ್ಟಬೇಕಿದ್ದು. ಇಲ್ಲಿಯ ಮುಖಂಡರು ಏನಂದ್ರೆ ನಾವು ರಾಜ್ಯ ಮಟ್ಟದ ಒಂದು ಯುವಜನರು ಅವರು ಬಂದ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ನಮ್ಗೆ ಬೆಲೆ ಇರ್ತದೆ. ಇದು ಬೆಲೆ ಇರುವುದಿಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಜಿಲ್ಲಾ ಮಟ್ಟದ ನಾವು ಬರೋದಿಲ್ಲ ನಾವು ಪಕ್ಷದಲ್ಲಿ. ಚರ್ಚೆ ಮಾಡುವ ಇಲ್ಲ